ಇವತ್ತು ಸಿನಿಪ್ರಿಯರನ್ನ ರಂಜಿಸೋಕೆ ಕನ್ನಡದ 2 ಕಾಮಿಡಿ ಸಿನಿಮಾಗಳು ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾ ಇವೆ. ಸಾಲ ಕೊಟ್ಟೋರಿಗೆ ಉಂಡೆನಾಮ ಹಾಕೋಕೆ ಮೇಲ್ಕೋಟೆ ಮಂಜುನಾಗೆ ಜಗ್ಗೇಶ್ ಬರ್ತಾ ಇದ್ರೆ, ನಗುವಿನ ಪಾಠವನ್ನ ಹೇಳಿಕೊಡೋಕೆ ಸ್ಮೈಲ್ ಪ್ಲೀಸ್ ಅಂತ ಗುರುನಂದನ್ ಕೂಡ ಬರ್ತಿದ್ದಾರೆ. ಹಾಗಾದ್ರೆ ಎರಡು ಸಿನಿಮಾಗಳ ಸ್ಪೆಷಾಲಿಟೀಸ್ಗಳ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಊರು ತಿರುಗಿ ದುಡ್ಡು ಮಾಡಿ ವಾಪಸ್ ಬಂದು ನಿಮ್ಮ ಬ್ಯಾಂಕಿನ ಇತ್ಲ ಬಾಗಿಲಿಗೆ ಬೀಗ ಹಾಕಿಲ್ಲ. ನನ್ನ ಹೆಸರು ಕಲೆಕ್ಷನ್ ಕಳ್ಳಪ್ಪನೇ ಅಲ್ಲ. ಬಾಗಿಲು ತೆಗೆದು ಹಾಕೊಟ್ಲು ನಮ್ಮಮ್ಮ. ಹೀಗೂ ಉಂಟೆ. ಎಸ್, ಸ್ಯಾಂಡಲ್ವುಡ್ ಅಂಗಳದಲ್ಲಿ 2 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತಿವೆ. ವಿಶೇಷ ಅಂದ್ರೆ 2 ಸಿನಿಮಾಗಳ ಮೇನ್ ಎಲಿಮೆಂಟ್ ಕಾಮಿಡಿ. ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನರ್ ಸಿನಿಮಾಗಳಾಗಿರೋ ಜಗ್ಗೇಶ್ ರ ಮೇಲುಕೋಟೆ ಮಂಜ ಮತ್ತು ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಗುರುನಂದನ್ ನಟನೆಯ ಸ್ಮೈಲ್ ಪ್ಲೀಸ್ ರಾಜ್ಯಾದ್ಯಂತ ಪ್ರದರ್ಶನಕ್ಕೆ ಅಣಿಯಾಗಿವೆ. ಸಾಲ ಮಾಡಿ ಅದು ತುಪ್ಪ ತಿನ್ನಿ ಜೈ ಕರ್ನಾಟಕ ಮಧ್ಯೆ ಒಂದೇ ಮಾತರಂ ಟೇಪು ಸುಲ್ತಾನ್. ನನಗೆ ಬಿಡ್ತಾವನೆ ಮಂಜಣ್ಣ, ಐ ಲವ್ ಯು. ಅದರಲ್ಲೂ ನವರಸ ನಾಯಕ ಜಗ್ಗೇಶ್ಗೆ ಮೇಲುಕೋಟೆ ಮಂಜ ತುಂಬಾ ಪ್ರತಿಷ್ಠಿತ ಸಿನಿಮಾ. ಇದೇ ಮೊದಲ ಬಾರಿಗೆ ತನ್ನದೇ ನಟನೆಯ ಸಿನಿಮಾಗೆ ತಾವೇ ಆಕ್ಷನ್ ಕಟ್ ಹೇಳಿರುವ ಸಿನಿಮಾ ಇದಾಗಿದ್ದು, ಹಾಡುಗಳು ಮತ್ತು ಪಾತ್ರಗಳಿಂದ ಸ್ಪೆಷಲ್ ಅನಿಸಿದೆ. ಅವರಿವರ ಬಳಿ ಸಾಲ ಮಾಡಿ ಸಾಲ ಕೊಡದೆ ಉಂಡೆನಾಮ ಹಾಕೋ ಮೇಲುಕೋಟೆ ಮಂಜನಾಗಿ ಜಗ್ಗೇಶ್ ಕಮಾಲ್ ಮಾಡಲಿದ್ದಾರೆ. ಇನ್ನು ಜಗ್ಗೇಶ್ಗೆ ರಂಗಾಯಣ ರಘು, ಐಂದ್ರಿತಾ ರೇ, ಬ್ಯಾಂಕ್ ಜನಾರ್ದನ್ ಸೇರಿದಂತೆ ಸಾಕಷ್ಟು ಕಲಾವಿದರು ಸಾಥ್ ಕೊಟ್ಟಿದ್ದಾರೆ. ನಡು ರೋಡಿನಲ್ಲಿ ಎಳೆಯ ಬ್ಯಾಡಿಲಾಡಿ ದಮ್ಮು ಇದ್ರೆ ನನ್ಗೆ ಒಮ್ಮೆ ಹೊಳೆದು ನೋಡಿ, ನೀವೇ ಎತ್ತಬೇಕು ನಂದು ಹುಕುಬಾಡಿ. ಇನ್ನು ಕೆ ಮಂಜು ನಿರ್ಮಾಣದ ಸ್ಮೈಲ್ ಪ್ಲೀಸ್ ಸಿನಿಮಾ ಕೂಡ ನೋಡುಗರನ್ನ ನಕ್ಕು ನಲಿಸೋಕೆ ಬರ್ತಿರೋ ಸಿನಿಮಾ. ಅವನತಿಯ ಅಂಚಿನಲ್ಲಿರೋ ಅವಿಭಕ್ತ ಕುಟುಂಬಗಳ ಮಧ್ಯೆ ಇಂದಿನ ಜನರೇಷನ್ ಹುಡುಗ ಹುಡುಗಿಯ ನವಿರಾದ ಪ್ರೇಮ ಕಥೆಯಲ್ಲಿ ರ್ಯಾಂಕ್ ಸ್ಟಾರ್ ಗುರುನಂದನ್, ಕಾವ್ಯ ಶೆಟ್ಟಿ ಮೋಡಿ ಮಾಡಲಿದ್ದಾರೆ. ರಘು ಸಮರ್ಥ್ ಅನ್ನೋ ನವ ನಿರ್ದೇಶಕ ಆಕ್ಷನ್ ಕಟ್ ಹೇಳಲಿರುವ ಸ್ಮೈಲ್ ಪ್ಲೀಸ್ ಸದ್ಯ ಟ್ರೈಲರ್ ಮತ್ತು ಹಾಡುಗಳಿಂದ ಗಮನ ಸೆಳೆದಿದೆ. ನಿಮ್ಮ ಮಗಳು ಜೊತೆ ಒಂದು 6 ತಿಂಗಳು ಸಂಸಾರ ಮಾಡಿ ಆಮೇಲೆ ಒಪ್ಪಿಗೆ ಇದೆಯಲ್ಲ ಅಂತ ಹೇಳ. ಒಟ್ಟಾರೆ ಇವೆರಡೂ ಸಿನಿಮಾಗಳ ಮೂಲ ಉದ್ದೇಶ ನಗುವೆ ಆದ್ರೂ ಅದರ ಹೊರತಾಗಿ ನೋಡುಗರಿಗೆ ಒಂದು ಸಂದೇಶ ಕೂಡ ಇದೆ. ಸಂಬಂಧಗಳು ಮತ್ತು ಭಾವನೆಗಳ ಬೆಲೆಯನ್ನ ಈ 2 ಸಿನಿಮಾಗಳು ಮನರಂಜನಾತ್ಮಕವಾಗಿ ಸಿನಿಪ್ರಿಯರಿಗೆ ಅರ್ಥೈಸೋ ಪ್ರಯತ್ನ ಮಾಡ್ತಿವೆ. ಇನ್ನು 2 ಹಾಸ್ಯ ಪ್ರಧಾನ ಚಿತ್ರಗಳಾದ್ದರಿಂದ ಯಾವ ಚಿತ್ರ ಉತ್ತಮ ಓಪನಿಂಗ್ ತಗೊಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಮೇಷರಾಶಿ ಭರಣಿ ನಕ್ಷತ್ರ ಅಲ್ವೇನೆಂದು? ಹೌದು ಮಾವ. ಗುರುಬಲ ಇಲ್ಲ ಇನ್ನು. ವೀರ್ಯಬಲ ಕಮ್ಮಿ ಆಗೋದ್ರೊಳಗೆ ಬರುತ್ತಮ್ಮ. ಈ ಮದುವೆ ಮುಂಚೆ ಸೆಕ್ಸ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಲವ್ ಅಂತಾರಷ್ಟೇ. ಲಕ್ಷ್ಮೀನಾರಾಯಣ್, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.